ಬ್ರೇಕ್ ನಂತರ ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೆ ಸ್ವಾಗತ. ಕೆಲ ದಿನಗಳ ಹಿಂದಷ್ಟೇ ಹುಬ್ಬಳ್ಳಿಯ ಯೋಧನೊಬ್ಬನ ಲವ್ ಸ್ಟೋರಿಯನ್ನ ಕೇಳಿದ್ರಿ. ಎಂಗೇಜ್ಮೆಂಟ್ ಆಗಿದ್ದ ಹುಡುಗಿ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಮದುವೆಯೇ ಮುರಿದು ಬಿದ್ದಿತ್ತು. ಆದರೆ ಹುಡುಗನಿಗೆ ಮಾತ್ರ ಹುಡುಗಿಯನ್ನ ಮರೆಯಲಿಕ್ಕೆ ಆಗ್ತಿಲ್ಲ. ರಾತ್ರಿ ಮತ್ತೆ ಈ ಯೋಧ ಹುಡುಗಿ ಮನೆ ಮುಂದೆ ಪ್ರೀತ್ಸೆ ಅಂತ ಗಲಾಟೆ ಮಾಡಿದ್ದಾನೆ. ಐದಾರು ತಿಂಗಳ ಹಿಂದಷ್ಟೇ ಹುಬ್ಬಳ್ಳಿಯ ಈ ಯೋಧ ಕೃಷ್ಣ ಸಾವಂತ್ಗೆ ಹಾನಗಲ್ನ ಲಕ್ಷ್ಮಿ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಆಮೇಲೆ ಸಿನಿಮಾ ಪಾರ್ಕ್ ಅಂತೆಲ್ಲ ಸುತ್ತಾಡಿದ್ರು. ಆದ್ರೆ ಆಕೆ ಮೇಲೆ ಕೃಷ್ಣ ಅನುಮಾನ ಪಟ್ಟಿದ್ದಕ್ಕೆ ಮದುವೆಯೇ ಮುರಿದು ಬಿದ್ದಿತ್ತು. ಆದ್ರೆ ಕೃಷ್ಣಗೆ ಆಕೆಯನ್ನ ಮರೆಯಲಾಗ್ತಿಲ್ಲ. ನಿನ್ನೆ ಮತ್ತೆ ಕೃಷ್ಣ ಹಾನಗಲ್ನ ಹುಡುಗಿ ಮನೆ ಮುಂದೆ ಪ್ರೀತಿಸಲೇಬೇಕು ಅಂತ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ದಾನೆ. ಆದ್ರೆ ಹುಡುಗಿ ಒಪ್ಪಲಿಲ್ಲ. ಐ ಹೇಟ್ ಯು, ಹೋಗೋ, ಮತ್ತೆ ಮನೆ ಹತ್ರ ಸುಳಿದಾಡಬೇಡ ಅಂತ ಬೈದಿದ್ದಾಳೆ. ಬೇಕಂತ ಬಂದಿದ್ದೀನಿ, ಅಲ್ಲಿಂದ ಇಲ್ಲಿವರೆಗೂ ನನಗೆ ಬೇಕವಳು ಅಂತ ಬಂದಿದ್ದೀನಿ. ನನಗೆ ಇಷ್ಟು ದಿನ ನನಗೆ ಅವಳು ಏನೋ ಒಂದು ಮಾಡಿದ್ಲು, ನನಗೆ ಅವಳೇ ಬೇಕಂತ ನನಗೆ ಅನಿಸ್ತಾ ಇದೆ. ಅವಳು ಹೇಳಿಲ್ಲ, ಯಾವ ಸಂಶಯ ಪಡ್ತೀನಿ ನಾನು. ಇವಾಗ ಏನೋ ಒಂದು ಬೈ ಮಿಸ್ಟೇಕಾಗಿ ನಾನು ಮಿಸ್ ಆಗಿದೆ ಅಂತ ನಾನು ಒಪ್ಕೊಂಡೆ. ಅದನ್ನು ನಾನು ಒಪ್ಕೊಂಡೆ, ನನ್ನ ತಪ್ಪಾಗಿದೆ ಅಂತ ನಾನು ಒಪ್ಕೊಂಡೆ. ಅಷ್ಟಾದರೂ ಅವರು ಒಪ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಅದು ಸಣ್ಣ ವಿಷಯನ ಇಷ್ಟೊಂದು ದೊಡ್ಡ ವಿಷಯ ಮಾಡಿದ್ದಾರೆ. ಇದರಿಂದ ಬೇಸತ್ತ ಈ ಯೋಧ ಪೊಲೀಸರ ಸಮ್ಮುಖದಲ್ಲಿ ತಪ್ಪು ಒಪ್ಪಿಕೊಂಡು ಮನೆಗೆ ವಾಪಸ್ಸಾಗಿದ್ದಾನೆ. ನಮ್ಮನ್ನು ಕರ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಹುಬ್ಳ್ಯಾಗ ಹಂಗೆ ಮಾತಾಡಿದ್ರು ರೀ, ಇಲ್ಲಿ ಮಾತಾಡಿಲ್ರಿ ಅವರು. ಹುಬ್ಳ್ಯಾಗ ಹಂಗೆ ಮಾತಾಡ್ರಿ, ಅಲ್ಲೇ ಹೇಳ್ಯಾರ್ರಿ ಅವ್ರು. ಒದ್ದು ಕೊಡ್ಬೇಡಮ್ಮ, ನೀ ಕರ್ಕೊಂಡೋಗಿ ನಿನ್ನ ಮಗಳು ಅಂತ ಹೇಳ್ಯಾರ. ಮದುವೆಗೆ ಒಪ್ಕೊಂಡು ಒಲ್ಲೆ ನಾನು ನಿನ್ನ ಮಗಳು ಮಾಡ್ಕೊಳಕಂತ ಕೈ ಎತ್ತಿ ಮತ್ತು ರಾತ್ರಿನಾಗ 1 ಗಂಟೆ ಸುಮಾರು ನಮ್ಮ ಮನೆ ಬಾಗಲ್ದಪ್ಪ ಅಂತ ಅಂದೇ ಮಾಡಿರಿ ಕಂಬ್ರಿ ಪೊಲೀಸ್ ಸ್ಟೇಷನ್ನಾಗ ಬಿದ್ದು ಆಮೇಲೆ ಬರೆದು ಕೊಟ್ಟು ಬಂದು ಮತ್ತು ಇಲ್ಲಿ ನಮ್ಮ ಮನೆಗೆ ಇಷ್ಟು ಇದು ಮಾಡ್ಯಾರ. ಈಗ ಪ್ರೇಮ ಯುದ್ಧದಲ್ಲಿ ಸೋತು ಮತ್ತೆ ಹುಡುಗಿ ಮನೆ ಕದ ತಟ್ಟುತ್ತಿರೋ ಈ ಪ್ರೇಮಿಯ ಹುಡುಗಿ ಸಿಗ್ತಾಳೋ ಇಲ್ವೋ ಕಾದು ನೋಡ್ಬೇಕು. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಇನ್ನು ಚಿತ್ರದುರ್ಗದಲ್ಲಿ ಗಣಿಗಾರಿಕೆಗೆ ಸುಪ್ರೀಂ ಕೋರ್ಟ್ ನಿಷೇಧವನ್ನ ಹೇರಿದೆ. ಆದರೆ ಈಗ ಕಲ್ಲು ಗಣಿಗಾರಿಕೆ ಸದ್ದು ಮಾಡ್ತಾ ಇದೆ. ಹೊಸದುರ್ಗ ತಾಲೂಕಿನ ಕಂಚೀಪುರದಲ್ಲಿ ಗ್ರಾಮ ಪಂಚಾಯತ್ ಅನುಮತಿ ಇಲ್ಲದೆ ಅಕ್ರಮವಾಗಿ ಕಲ್ಲಿನ ಗುಡ್ಡಗಳನ್ನು ಸ್ಫೋಟಿಸಲಾಗ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗಣಿಗಾರಿಕೆ ನಿಷೇಧಕ್ಕೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಜನರೇನೋ ಕೆಲ ದಿನಗಳಿಂದ ನೆಮ್ಮದಿಯ ಬದುಕು ನಡೆಸುತ್ತಿದ್ದಾರೆ. ಆದರೆ ಕಲ್ಲು ಗಣಿಗಾರಿಕೆ ದಂಧೆ ತಲೆ ಎತ್ತಿದೆ. ಹೊಸದುರ್ಗದ ಕಂಚೀಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವ್ಯಾಹತವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ. ಹೀಗಾಗಿ ಇಲ್ಲಿನ ಜನರಿಗೆ ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಎಂಬಂತಾಗಿದೆ. ಸಿಡಿಮದ್ದುಗಳ ಸದ್ದಿಗೆ ಕೆಲ ಮನೆಗಳು ಬಿರುಕು ಬಿಡುತ್ತಿವೆ. ಜನ ನೆಮ್ಮದಿ ಇಲ್ಲದೆ ಕಂಗಾಲಾಗಿದ್ದಾರೆ. 2 ವರ್ಷಗಳ ಹಿಂದೆ ಇದೇ ಕ್ವಾರಿಯಲ್ಲಿ 4 ಮಕ್ಕಳು ಬಿದ್ದು ಸಾವನ್ನಪ್ಪಿದ್ರು. ಆದರೆ ಜಿಲ್ಲಾಡಳಿತ ಮಾತ್ರ ಎಚ್ಚೆತ್ತಿಲ್ಲ. ಇಲ್ಲಿಂದ ದಿನಕ್ಕೆ ಕಡಿಮೆ ಅಂದ್ರೂ 20 ಲೋಡ್ ಕಲ್ಲುಗಳನ್ನ ಅಕ್ರಮವಾಗಿ ಸಾಗಿಸಲಾಗ್ತಿದೆ. ವಿಶೇಷ ಅಂದ್ರೆ ಗಣಿಗಾರಿಕೆ ನಿಷೇಧಕ್ಕೆ ಗ್ರಾಮ ಪಂಚಾಯಿತಿ ಪಿಡಿಒ ನೋಟಿಸ್ ನೀಡಿದ್ರು ಪಂಚಾಯಿತಿ ಸದಸ್ಯರು ಹಾಗೂ ಅಧ್ಯಕ್ಷರ ಕುಮ್ಮಕ್ಕಿನಿಂದ ದಂಧೆ ನಡೆಯುತ್ತಲೇ ಇದೆ. ಅದರಿಂದ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಆ ನಷ್ಟನ ತುಂಬಬೇಕು, ಇಲ್ಲ ಪಂಚಾಯತಿಗೆ ಏನಾದರೂ ತೆರಿಗೆ ರೂಪದಲ್ಲಿ ಕಟ್ಟಿ ಅಭಿವೃದ್ಧಿಗೋಸ್ಕರನಾದರೂ ಸಹಕಾರ ಕೊಡಬೇಕು ಅಂತ ಸುಮಾರು ಬಾರಿ ನಮ್ಮ ಸದಸ್ಯರೆಲ್ಲ ದೂರವಾಣಿ ಮೂಲಕ ಕರೆ ಮಾಡಿ ಅವ್ರಿಗೆ ಕೇಳ್ಕೊಂಡಿದ್ರು. ಜೊತೆಗೆ ನಾನು ಸಹ ನೋಟಿಸ್ ಕೊಟ್ಟಿದ್ವಿ, ಅವ್ರಿಗೆ ರೈಟಿಂಗಲ್ಲಿ ನೋಟಿಸ್ ಕೊಟ್ಟಿದ್ವಿ. ಅವರು ಇದುವರೆಗೂ ಅದಕ್ಕೆ ಯಾವುದೇ ರೀತಿ ಸ್ಪಂದಿಸಿಲ್ಲ. ರೈತರು ಕಷ್ಟಪಟ್ಟು ಬೆಳೆದ ಅಲ್ಪ ಸ್ವಲ್ಪ ಬೆಳೆಯು ಕಲ್ಲಿನ ಧೂಳಿನಲ್ಲಿ ನಾಶವಾಗಿ ಹೋಗ್ತಿದೆ. ಇಷ್ಟೆಲ್ಲ ಅನಾಹುತಗಳಾಗ್ತಿದ್ರು ಜಿಲ್ಲಾಡಳಿತ ಮಾತ್ರ ದಿವ್ಯ ಮೌನ ತಾಳಿದೆ. ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7 ಚಿತ್ರದುರ್ಗ.